ಮತ್ತೊಂದು ಕಡೆ ಡಿಕೆ ಸಂಪುಟದಲ್ಲಿ ಖಾತೆ ಇನ್ನೂ ಕೂಡ ಮುಗ್ದಿಲ್ಲ. ಒಂದು ವಾರ ಕಳೆದ್ರೂ ಬರೋಬ್ಬರಿ ಬಹಳಷ್ಟು ಮಂದಿ ಸಚಿವರು ಬುಸು ಅಂತಾನೆ ಇದ್ದಾರೆ. ಅಂದ್ರೆ ಒಬ್ಬರೇ ಸಚಿವರು. ಇವತ್ತು ಅಸಮಾಧಾನ ಹೊರ ಹಾಕಿದ್ದು ಯಾರು ಹಾಗಾದ್ರೆ? 3 ಬಾರಿ ಪರಮೇಶ್ವರ್ಗೆ ಸಿಎಂ ಸ್ಥಾನ ಕೈ ತಪ್ಪಿದ ಹೇಗೆ? ಅದು ಯಾವ ರೀತಿಯಾಗಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೋದಲ್ಲೆಲ್ಲ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಸಿಎಂ ಡಿಕೆ ಸರ್ಕಾರದಲ್ಲಿ ಮುಗಿಯದ ಖಾತೆ ಬಿಡಿಎ ಇಲ್ಲದೆ ಬೆಂಗಳೂರು ಅಭಿವೃದ್ಧಿ, ಕೃಷ್ಣ ಬೈರೇಗೌಡ ಬೇಸರ. 3 ಬಾರಿ ಮುಖ್ಯಮಂತ್ರಿ ಸ್ಥಾನ ಕೈತಪ್ಪಿ ಹೋಯಿತು, ಪರಂ ಭಾವುಕ. ಡಿಕೆ ಶಿವಕುಮಾರ್ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಆಡಳಿತ ಯಂತ್ರಕ್ಕೂ ಚುರುಕು ಮುಟ್ಟಿಸಿದ್ದಾರೆ. ಆದರೆ ಡಿಕೆ ಸಂಪುಟದಲ್ಲಿ ಖಾತೆ ಮುಂದುವರೆದಿದೆ. ಒಬ್ಬರಾದ ಮೇಲೊಬ್ಬರಂತೆ ಸಚಿವರು ಅಸಮಾಧಾನ ಹೊರ ಹಾಕ್ತಿದ್ದಾರೆ. ಬೆಂಗಳೂರು ನಾನು ಕೇಳೋಕ್ಕೂ ಹೋಗೋದಿಲ್ಲ. ಬೆಂಗಳೂರು ಅಭಿವೃದ್ಧಿಗೆ ಬೇಡಿಕೆ ಇಟ್ಟು ರಾಮಲಿಂಗಾರೆಡ್ಡಿ ರಾಜೀನಾಮೆ ನೀಡಿದ್ರು. ಆಹಾರ ಖಾತೆ ಬೇಡ ಅಂತ ಮುನಿಯಪ್ಪ ಮುನಿಸಿಕೊಂಡಿದ್ರು. ಈಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಟ್ಟರು ನಿಷ್ಠುರವಾದಿ ಸಚಿವ ಕೃಷ್ಣ ಬೈರೇಗೌಡ ಬೇಸರಗೊಂಡಿದ್ದಾರೆ ಎನ್ನಲಾಗ್ತಿದೆ. ಬೆಂಗಳೂರು ಅಭಿವೃದ್ಧಿ ಕೊಟ್ಟರು ಬಿಡಿಎ, ಬಿಎಂಆರ್ಡಿಎ ಸಿಎಂ ಬಳಿಯೇ ಉಳಿಸಿಕೊಂಡಿದ್ದಾರಂತೆ. ಕೇವಲ 5 ಕಾರ್ಪೊರೇಷನ್ಗಳನ್ನ ಮಾತ್ರ ಕೃಷ್ಣ ಬೈರೇಗೌಡ ಹೆಗಲಿಗೆ ಹಾಕಿದ್ದಾರಂತೆ. ಹೃದಯವೇ ಇಲ್ಲದ ಮೇಲೆ ಉಳಿದ ಅಂಗಗಳು ಕೆಲಸ ಮಾಡೋದು ಸಾಧ್ಯನಾ ಅಂತ ಪ್ರಶ್ನಿಸಿರುವ ಕೃಷ್ಣ ಬೈರೇಗೌಡ ಹೈಕಮಾಂಡ್ ಮುಂದೆ ಆಕ್ಷೇಪ ಎತ್ತಿದ್ರು. ಇವತ್ತು ವಿಧಾನಸೌಧದಲ್ಲಿ ಸಿಎಂ ಡಿಕೆ ಭೇಟಿ ಮಾಡಿ ಇದೇ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ರು. ಆದರೆ ಬಹಿರಂಗವಾಗಿ ಹೇಳಿ ಪಕ್ಷವನ್ನ ಮುಜುಗರಕ್ಕೀಡು ಮಾಡಲು ಕೃಷ್ಣ ಬೈರೇಗೌಡ ಸಿದ್ಧರಿಲ್ಲ. ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ ಸರ್. ಖಾತೆ ಬಗ್ಗೆ ಏನು ಮಾತಾಡಿದ್ರು? ಮಂತ್ರಿ ಆದ್ಮೇಲೆ ಡೈಲಿ ಭೇಟಿ ಅದೇನೋ ಬಿಎಂಆರ್ಡಿಎಲ್ ಮತ್ತೆ ಬಿಡಿಎ ಎರಡೂ ಬೇಕಂತ ಹೇಳಿದ್ರು. ಏನಾಯ್ತು ಸರ್? ಸಿಎಂ ಜೊತೆ ಏನೋ ಮಾತಾಡಿದ್ರೆ ಸರ್? ಸರ್ ಮೊನ್ನೆ ಸುರ್ಜೇವಾಲಾ ಅವರನ್ನು ಭೇಟಿಯಾಗಿದ್ರಿ ಸರ್. ಅದಕ್ಕೆ ಪಾರ್ಟಿ ಆದ್ಮೇಲೆಲ್ಲ ಭೇಟಿ ಆಗ್ತಾನೆ ಇರ್ತೀವಿ. ಪಾರ್ಟಿ, ಪಕ್ಷ, ಸರ್ಕಾರ. ರಾಮಲಿಂಗಾರೆಡ್ಡಿ ಅವ್ರಿಗೆ ಕೊಡಿ ಅಂತ ಹೇಳಿದ್ರಂತೆ ಸರ್. ಇವಾಗ ಬಿಡಿಎ ಕೊಟ್ಟಿದ್ದಾರೆ, ಮತ್ತೆ ಇದು ಬೆಂಗಳೂರು ಅಭಿವೃದ್ಧಿ ಕೊಟ್ಟಿದ್ದಾರೆ, ಬಟ್ ಬಿಡಿಎನು ಬೇಕಂತ ಹೇಳಿದ್ರಂತೆ ಸರ್. ನಿಮ್ಮ ಸ್ವಾತಂತ್ರ್ಯ, ನೀವು ಏನ್ ಬೇಕಾದ್ರೂ ಮಾತಾಡೋ. ಇನ್ನು ದಲಿತ ಕೋಟಾದಲ್ಲಿ ಸಿಎಂ ಆಗಬೇಕು ಅಂತ ಮಹದಾಸಿ ಇಟ್ಕೊಂಡಿದ್ದ ಡಿಸಿಎಂ ಪರಮೇಶ್ವರ್ ಬಹಿರಂಗವಾಗಿ ತಮ್ಮ ಒಡಲಾಳದ ನೋವನ್ನ ತೋಡಿಕೊಂಡಿದ್ದಾರೆ. ಜೂನ್ 6ರಂದು ಸಿದ್ಧಾರ್ಥ ಕಾಲೇಜು ಸಿಬ್ಬಂದಿ ಜೊತೆ ಮಾತನಾಡುತ್ತಾ ಪರಮೇಶ್ವರ್ ಭಾವುಕರಾಗಿದ್ದಾರೆ. 3 ಬಾರಿ ಸಿಎಂ ಸ್ಥಾನ ಕೈತಪ್ಪಿದ ಬಗ್ಗೆ ಪರಂ ಹೇಳಿಕೊಂಡಿದ್ದಾರೆ. 2013ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ದಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ನಮ್ಮ ಅದೃಷ್ಟನೋ ಮನೆ ಬರೋನೋ ಏನು ಹೇಳ್ತಿರೋ ಗೊತ್ತಿಲ್ಲ. ಆಗ ನಾನು ಸೋತದ ಕಾರಣಕ್ಕಾಗಿ ಅವರಾದರು. ಆಮೇಲೆ 2018ರಲ್ಲಿ ಕೂಡ ನಮ್ಮ ಪಕ್ಷ 18 ಸೀಟ್ ಗೆದ್ದಿತ್ತು. ಕೋಲಿಷನ್ ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಅವ್ರು ಬರೀ 30 ಸೀಟ್ ಏನೋ ಇತ್ತು. ಆದರೂ ಕಾರಣಾಂತರದಿಂದ ಅವಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡ್ಬೋದು, ಆದರೆ ಯಾವುದೋ ಕಾರಣಕ್ಕಾಗಿ ಅವ್ರು ಮಾಡಿದ್ರು. 2ನೇ ಸರಿನೂ ಮಿಸ್ ಆಯಿತು. ಮತ್ತು ಈ ಬಾರಿ ಪ್ರಯತ್ನ ಮಾಡಿದೆ. ಈ ಬಾರಿನೂ ಆಗುತ್ತೆ ಅಂತ ವಿಶ್ವಾಸ ಇತ್ತು. ಬಟ್ ಯಾವುದೋ ಕಾರಣಕ್ಕೆ ಪಾಲಿಟಿಕ್ಸ್ ಗೊತ್ತಲ್ಲ, ಪಾಲಿಟಿಕ್ಸು ಬೇರೆ ಥರ ಅಲ್ಲ, ಅದು ತೀರ್ಮಾನಗಳು ಯಾವ್ಯಾವ ಆಗುತ್ತೆ. ಸೊ ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಆತ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ತನ್ನ ಬೇಡಿಕೆ ಇದ್ದಿದ್ದು ನಿಜ, ಆದರೆ ಈಗ ಅನುಭವಸ್ಥರನ್ನೇ ಆಯ್ಕೆ ಮಾಡಲಾಗಿದೆ ಅಂತಂದ್ರು. ಕೆಪಿಸಿಸಿ ಅಧ್ಯಕ್ಷರಾಗ್ತೀರಿ ಅನ್ನೋ ನಿರೀಕ್ಷೆ ಇತ್ತು. ಈಗಾಗಲೇ ಹೇಳಿದ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಈಗಾಗಲೇ ಒಬ್ರು ಹಿರಿಯರು ಅನುಭವಸ್ಥರಾಗಿದ್ದಾರೆ. ಅವರ ಅಂಡರ್ನಲ್ಲಿ ಕೆಲಸ ಮಾಡ್ತೀವಿ, ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ. ಇದೆಲ್ಲದರ ಮಧ್ಯೆ ಜಲಸಂಪನ್ಮೂಲ ಇಲಾಖೆ ಜವಾಬ್ದಾರಿ ವಹಿಸಿಕೊಂಡಿರುವ ರಾಮಲಿಂಗಾರೆಡ್ಡಿ ಒಲ್ಲದ ಮನಸ್ಸಿನಿಂದಲೇ ಇವತ್ತು ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಬಳಿಕ ಮಾತನಾಡಿದ ರೆಡ್ಡಿ, ನನಗೆ ಹೆಚ್ಚುವರಿ ಖಾತೆ ಬೇಡ, ಬೆಂಗಳೂರು ಅಭಿವೃದ್ಧಿ ಕೊಟ್ಟರು ಬೇಡ ಅಂತ ಕೈ ಎತ್ತಿ ಮುಗಿದು ಬಿಟ್ರು. ಬೆಂಗಳೂರು ನಾನು ಕೇಳೋಕ್ಕೂ ಹೋಗೋದಿಲ್ಲ. ಯಾಕಂದ್ರೆ ಅದು ಮುಗಿದ ಕತೆ. ನಾನೇನು ಕೇಳಿರ್ಲಿಲ್ಲ, ಅವರೇ ಹೇಳಿದ್ರು, ವಾಪಸ್ ತಗೊಂಡ್ರು. ಇದೇ ಖಾತೆಲೇ ಮುಂದುವರಿದ್ರು. ನಾನು ಇದು ಯಾವ್ದು ಕೇಳೋಕ್ಕೂ ಹೋಗಲ್ಲ. ದೊಡ್ಡ ಇಲಾಖೆ ಜೊತೆಗೆ ಅಡಿಷನಲ್ ಆಗಿ ಇನ್ನೊಂದು ಖಾತೆ ಕೊಟ್ಟರೆ ಬೇಡಪ್ಪ ಬೇಡ. ಕೈ ಪಕ್ಷದಲ್ಲಿನ ಈ ಎಲ್ಲಾ ಬೆಳವಣಿಗೆಗಳನ್ನ ಕಣ್ಣಾರೆ ನೋಡುತ್ತಿರುವ ಬಿಜೆಪಿ ನಾಯಕರು ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಕಳೆದ 3 ವರ್ಷ ಅಂತೂ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ಒಂದು ಅಭಿವೃದ್ಧಿಯನ್ನು ನೋಡೋದಕ್ಕೆ ಸಾಧ್ಯ ಆಗಿಲ್ಲ. ಭ್ರಷ್ಟಾಚಾರ ಬಿಟ್ಟರೆ ಬೇರೆ ಏನೂ ಕೂಡ ಸಾಧನೆ ಮಾಡಿಲ್ಲ ಸರ್ಕಾರ. ಇನ್ಮೇಲಾದ್ರೂ ಕೂಡ ಇನ್ನು 2 ವರ್ಷಗಳು ಏನು ಉಳಿದಿದ್ದಾವೆ, ಆ 2 ವರ್ಷದ ಅವಧಿಯಲ್ಲಾದ್ರೂ ಕೂಡ ಒಳ್ಳೆ ಕೆಲಸಗಳು ಮಾಡ್ತಾರೆ ಅನ್ನುವ ನಿರೀಕ್ಷೆ ರಾಜ್ಯದ ಜನರಲ್ಲಿದೆ. ಸದ್ಯ ಸಚಿವರಾಗಿರುವ ಒಬ್ಬೊಬ್ಬರೇ ಅಸಮಾಧಾನ ಹೊರ ಹಾಕ್ತಿದ್ದಾರೆ. ಆದರೆ ತಿಂಗಳ ಅಂತ್ಯಕ್ಕೆ ಮತ್ತೆ ಸಂಪುಟ ವಿಸ್ತರಣೆ ಆಗಲಿದೆ ಎನ್ನಲಾಗ್ತಿದ್ದು, ಆಕಾಂಕ್ಷಿಗಳು ಯಾವ ಖಾತೆ ಕೊಟ್ಟರೂ ಸರಿ, ಮಂತ್ರಿ ಆದರೆ ಸಾಕು ಅಂತಿದ್ದಾರೆ.
ಪ್ರಸನ್ನ ಗಾಂವ್ಕರ್ ಜೊತೆ ಈರಣ್ಣ, ಟಿವಿ9 ಬೆಂಗಳೂರು.